ಜಾತಿ ಗಣತಿ ವರದಿಯ ಚದುರಂಗದಾಟಕ್ಕೆ ಇಳಿದಿರೋ ಸಿದ್ದರಾಮಯ್ಯ ಈಗಾಗಲೇ ಅಸಲಿ ಆಟ ಶುರು ಮಾಡಿಬಿಟ್ಟಿದ್ದಾರೆ. ಸಂಪುಟದಲ್ಲಿ ವರದಿ ಮಂಡಿಸಿ ತಮ್ಮದೇ ಪಕ್ಷದೊಳಗೆ ಬಲಿಷ್ಠ ಜಾತಿಗಳ ಜೊತೆ ಸಿಎಂ ಜಟಾಪಟಿಗೆ ಇಳಿದಿದ್ದಾರೆ. ಜಾತಿ ಜನಗಣತಿ ವಿರುದ್ಧ ಒಕ್ಕಲಿಗರ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕಿದೆ. ಜ್ವಾಲೆ ಜ್ವಾಲಾಮುಖಿಯಾಗಿ ಬದಲಾಗ್ತಿರೋದು ಸುಳಿವು ಅಂತಿರೋ ಡಿಕೆಶಿ ದಿಢೀರ್ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ. ಜಾತಿ ಜನಗಣತಿ ಜ್ವಾಲೆ ಕ್ಷಣಕ್ಕೂ ಹೆಚ್ಚಾಗ್ತಿರೋ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದಿಢೀರ್ ಶಾಸಕರ ಸಭೆ ಕರೆದಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರನ್ನ ಮಾತ್ರ ಈ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಡೆಯಲಿದ್ದು, ಮೀಟಿಂಗ್ನಲ್ಲಿ ಎಂಎಲ್ಎಗಳ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ಆಲಿಸಲಿದ್ದಾರೆ. ಈ ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಅಂತ ಬಹಿರಂಗ ಅಸಮಾಧಾನ ಕೇಳಿ ಬರ್ತಿರೋ ಕಾರಣ ವರದಿ ಬಗ್ಗೆ ಸಾಧಕ ಬಾಧಕಗಳ ಚರ್ಚೆ ನಡೆಸಲಿದ್ದಾರೆ. ಏಪ್ರಿಲ್ 17ರಂದು ವಿಶೇಷ ಸಂಪುಟ ಸಭೆ ನಡೆಯಲಿದ್ದು, ಇದಕ್ಕೂ ಮೊದಲೇ ಡಿಕೆಶಿ ಕರೆದ ಈ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೂ ಅನ್ಯಾಯವಾಗುವುದಕ್ಕೆ ಬಿಡಲ್ಲ, ಎಲ್ಲರ ಗೌರವ ಕಾಪಾಡ್ತೇವೆ ಅಂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ನಡೆ ಮೇಲೆ ಕುತೂಹಲ ನೆಟ್ಟಿದೆ. ಜಾತಿ ಗಣತಿಗೆ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿರುವುದು ಗೊತ್ತೇ ಇದೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಲ್ಲೊಬ್ಬರಾದ ಡಿಕೆಶಿ ಪಕ್ಷದ ಸಮುದಾಯದ ಶಾಸಕರನ್ನ ಒಂದೆಡೆ ಸೇರಿಸುತ್ತಿರುವುದು ನಾನಾ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಜಾತಿ ಗಣತಿ ವರದಿಯ ಚದುರಂಗದಾಟಕ್ಕೆ ಇಳಿದಿರೋ ಸಿದ್ದರಾಮಯ್ಯ ಈಗಾಗಲೇ ಅಸಲಿ ಆಟ ಶುರು ಮಾಡಿಬಿಟ್ಟಿದ್ದಾರೆ. ಸಂಪುಟದಲ್ಲಿ ವರದಿ ಮಂಡಿಸಿ ತಮ್ಮದೇ ಪಕ್ಷದೊಳಗೆ ಬಲಿಷ್ಠ ಜಾತಿಗಳ ಜೊತೆ ಸಿಎಂ ಜಟಾಪಟಿಗೆ ಇಳಿದಿದ್ದಾರೆ. ಜಾತಿ ಜನಗಣತಿ ವಿರುದ್ಧ ಒಕ್ಕಲಿಗರ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕಿದೆ. ಜ್ವಾಲೆ ಜ್ವಾಲಾಮುಖಿಯಾಗಿ ಬದಲಾಗ್ತಿರೋದು ಸುಳಿವು ಅಂತಿರೋ ಡಿಕೆಶಿ ದಿಢೀರ್ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ. ಜಾತಿ ಜನಗಣತಿ ಜ್ವಾಲೆ ಕ್ಷಣಕ್ಕೂ ಹೆಚ್ಚಾಗ್ತಿರೋ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದಿಢೀರ್ ಶಾಸಕರ ಸಭೆ ಕರೆದಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರನ್ನ ಮಾತ್ರ ಈ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಡೆಯಲಿದ್ದು, ಮೀಟಿಂಗ್ನಲ್ಲಿ ಎಂಎಲ್ಎಗಳ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ಆಲಿಸಲಿದ್ದಾರೆ. ಈ ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಅಂತ ಬಹಿರಂಗ ಅಸಮಾಧಾನ ಕೇಳಿ ಬರ್ತಿರೋ ಕಾರಣ ವರದಿ ಬಗ್ಗೆ ಸಾಧಕ ಬಾಧಕಗಳ ಚರ್ಚೆ ನಡೆಸಲಿದ್ದಾರೆ. ಏಪ್ರಿಲ್ 17ರಂದು ವಿಶೇಷ ಸಂಪುಟ ಸಭೆ ನಡೆಯಲಿದ್ದು, ಇದಕ್ಕೂ ಮೊದಲೇ ಡಿಕೆಶಿ ಕರೆದ ಈ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೂ ಅನ್ಯಾಯವಾಗುವುದಕ್ಕೆ ಬಿಡಲ್ಲ, ಎಲ್ಲರ ಗೌರವ ಕಾಪಾಡ್ತೇವೆ ಅಂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ನಡೆ ಮೇಲೆ ಕುತೂಹಲ ನೆಟ್ಟಿದೆ. ಜಾತಿ ಗಣತಿಗೆ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿರುವುದು ಗೊತ್ತೇ ಇದೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಲ್ಲೊಬ್ಬರಾದ ಡಿಕೆಶಿ ಪಕ್ಷದ ಸಮುದಾಯದ ಶಾಸಕರನ್ನ ಒಂದೆಡೆ ಸೇರಿಸುತ್ತಿರುವುದು ನಾನಾ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಜಾತಿ ಗಣತಿ ವರದಿಯ ಚದುರಂಗದಾಟಕ್ಕೆ ಇಳಿದಿರೋ ಸಿದ್ದರಾಮಯ್ಯ ಈಗಾಗಲೇ ಅಸಲಿ ಆಟ ಶುರು ಮಾಡಿಬಿಟ್ಟಿದ್ದಾರೆ. ಸಂಪುಟದಲ್ಲಿ ವರದಿ ಮಂಡಿಸಿ ತಮ್ಮದೇ ಪಕ್ಷದೊಳಗೆ ಬಲಿಷ್ಠ ಜಾತಿಗಳ ಜೊತೆ ಸಿಎಂ ಜಟಾಪಟಿಗೆ ಇಳಿದಿದ್ದಾರೆ. ಜಾತಿ ಜನಗಣತಿ ವಿರುದ್ಧ ಒಕ್ಕಲಿಗರ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕಿದೆ. ಜ್ವಾಲೆ ಜ್ವಾಲಾಮುಖಿಯಾಗಿ ಬದಲಾಗ್ತಿರೋದು ಸುಳಿವು ಅಂತಿರೋ ಡಿಕೆಶಿ ದಿಢೀರ್ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ. ಜಾತಿ ಜನಗಣತಿ ಜ್ವಾಲೆ ಕ್ಷಣಕ್ಕೂ ಹೆಚ್ಚಾಗ್ತಿರೋ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದಿಢೀರ್ ಶಾಸಕರ ಸಭೆ ಕರೆದಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರನ್ನ ಮಾತ್ರ ಈ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಡೆಯಲಿದ್ದು, ಮೀಟಿಂಗ್ನಲ್ಲಿ ಎಂಎಲ್ಎಗಳ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ಆಲಿಸಲಿದ್ದಾರೆ. ಈ ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಅಂತ ಬಹಿರಂಗ ಅಸಮಾಧಾನ ಕೇಳಿ ಬರ್ತಿರೋ ಕಾರಣ ವರದಿ ಬಗ್ಗೆ ಸಾಧಕ ಬಾಧಕಗಳ ಚರ್ಚೆ ನಡೆಸಲಿದ್ದಾರೆ. ಏಪ್ರಿಲ್ 17ರಂದು ವಿಶೇಷ ಸಂಪುಟ ಸಭೆ ನಡೆಯಲಿದ್ದು, ಇದಕ್ಕೂ ಮೊದಲೇ ಡಿಕೆಶಿ ಕರೆದ ಈ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೂ ಅನ್ಯಾಯವಾಗುವುದಕ್ಕೆ ಬಿಡಲ್ಲ, ಎಲ್ಲರ ಗೌರವ ಕಾಪಾಡ್ತೇವೆ ಅಂತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ನಡೆ ಮೇಲೆ ಕುತೂಹಲ ನೆಟ್ಟಿದೆ. ಜಾತಿ ಗಣತಿಗೆ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿರುವುದು ಗೊತ್ತೇ ಇದೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಲ್ಲೊಬ್ಬರಾದ ಡಿಕೆಶಿ ಪಕ್ಷದ ಸಮುದಾಯದ ಶಾಸಕರನ್ನ ಒಂದೆಡೆ ಸೇರಿಸುತ್ತಿರುವುದು